ಉಚ್ಚಾಟನೆ ಬಳಿಕ ಸೈಲೆಂಟ್ ಆಗಿದ್ದ ಯತ್ನಾಳ್ ಮತ್ತೆ ವೈಲೆಂಟ್ ಆಗಿದ್ದಾರೆ. ವಿಜಯೇಂದ್ರ ವಿರುದ್ಧ ನಿಲ್ತಾ ಇಲ್ಲ ರೆಬಲ್ಸ್ ಯುದ್ಧ. ನಿನ್ನೆಯ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಅಂದ್ರೆ ಶತಾಯಗತಾಯ ಉಚ್ಚಾಟನೆಯಾಗಿರೋ ಯತ್ನಾಳ್ ಆ ಉಚ್ಚಾಟನೆಯನ್ನು ವಾಪಸ್ ತಗೋಬೇಕು, ವರಿಷ್ಠರ ಮೇಲೆ ಒತ್ತಡ ಹೇರೋ ಬಗ್ಗೆ ಕೂಡ ಮುಖಂಡರು ಸಭೆಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಯತ್ನಾಳ್ ಪರವಾಗಿ ದೆಹಲಿಗೆ ತೆರಳಿ ಮನವರಿಕೆ ಮಾಡೋದಕ್ಕೂ ಪ್ಲಾನ್ ಅನ್ನ ಹೆಣೆದಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಯಾವಾಗ ದೆಹಲಿಗೆ ಹೋಗೋದು ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆದಂತಹ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಉಚ್ಚಾಟನೆ ಆದೇಶ ವಾಪಸ್ಗೆ ಒತ್ತಾಯ. ಇಲ್ಲಂದ್ರೆ ಈಗಾಗಲೇ ನೋಡಿ ಕಾರ್ಯಕರ್ತರು ಕೂಡ ರಿಸೈನ್ಗೆ ಸಿದ್ಧರಾಗಿದ್ದಾರೆ. ಇದು ವರಿಷ್ಠರ ಮೇಲೂ ಒತ್ತಡವನ್ನು ಹೇರಬೇಕು. ಈ ಬಗ್ಗೆ ಸದ್ಯ ಸೈಲೆಂಟ್ ಆಗಿದ್ದಾರೆ ವರಿಷ್ಠರಂತೂ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇಡೀ ಕರ್ನಾಟಕ ಅವ್ರ ಹಿಂದೆ ಇದೆ, ಇಡೀ ಸಮುದಾಯ ಅವ್ರ ಹಿಂದೆ, ಇಡೀ ಹಿಂದೂ ಸಂಘಟನೆಗಳಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಅವ್ರ ಹಿಂದಿದ್ದಾರೆ. ಅವ್ರನ್ನ ವಾಪಸ್ ತಗೋಬೇಕು ಅಂತಕ್ಕಂಥ ವಿನಂತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಮೀಡಿಯಾದಲ್ಲಿ ಪದೇ ಪದೇ ಮಾಡಿದ್ದೀರಿ. ತಾವೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನೇಕ ಚಾನಲ್ಗಳು ಕಾರ್ಯಕ್ರಮಗಳನ್ನೇ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಇಲ್ಲ ಇದಲ್ಲ, ಅಥವಾ ಯಾವುದೇ ವಿಚಾರವಾಗಿ ಇದಲ್ಲ, ಇದು ಅಥವಾ ಇವ್ರ ಪರವಾಗಿ ಕೂಡ ಅಲ್ಲ, ಪಕ್ಷದ ಪರವಾಗಿರ್ತಕ್ಕಂಥ ವಾದ ಮಾತ್ರ ಇದು. ಪಕ್ಷದ ಪರವಾಗಿ ನಮ್ಮ ಎಂಟೈರ್ ಟೀಮ್ ಈಸ್ ಇಂಟ್ಯಾಕ್ಟ್. ಥ್ಯಾಂಕ್ ಯು. ಕಾರ್ಯಕರ್ತರು ಹೇಳಬೇಕು, ಯಾಕಂದ್ರೆ ಕಾರ್ಯಕರ್ತರೀಗ ಬೇಸರದಲ್ಲಿದ್ದಾರೆ. ಜೊತೆಗೆ ರಾಜ್ಯದ ಜನ ಹಿಂದುತ್ವನ ಪ್ರತಿಪಾದಿಸೋರು ಅವರೆಲ್ಲರೂ ಕೂಡ ಯತ್ನಾಳ್ ಅವ್ರ ಜೊತೆಗಿದ್ದಾರೆ. ಸೊ ಅವರು ವಾಪಸ್ ಕರೆ ತರುವಂತಹ ಒಂದು ಪ್ರಯತ್ನಗಳು ನಡೆಯುತ್ತೆ ಅಂತ ಹೇಳ್ತಾ, ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿದಾಗ್ಲೂ ಕೂಡ ನಾವು ಆ ಬಗ್ಗೆ ಏನು ಮಾತಾಡಿಲ್ಲ, ನಾವೇ ವರಿಷ್ಠರ ಬಳಿ ಹೋಗಿ ಅವ್ರನ್ನೂ ವಾಪಸ್ ಕರೆ ತರುವಂತಹ ಪ್ಲಾನ್ ನಡೀತಾ ಇದೆ ಅಂತ